ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಪ್ರಶಸ್ತಿ, ಪದವಿ ಇತ್ಯಾದಿಗಳಿಂದ ಬಹುದೂರ ಇದ್ದವನು. ಆದರೂ ಕೂಡ ಒಂದೊಂದ್ಸಲ ನಮ್ಮ ಆತ್ಮೀಯರ ಪ್ರೀತಿ, ವಿಶ್ವಾಸ, ಅವರ ಬಲ್ಲಿರ್ತಕ್ಕಂಥ ಅಂತಃಕರಣ ಇವುಗಳೆಲ್ಲ ನೋಡಿ ಒಂದೊಂದು ಸಲ ನಾನು ಇವ್ರ ಜೊತೆ ಕಾಂಪ್ರಮೈಸ್ ಆಗಲೇಬೇಕಾಗ್ತದೆ. ನಾನೇನು ಯಾವ ಪ್ರಶಸ್ತಿಗಳನ್ನು ಹುಡುಕಿಕೊಂಡು ಎಂದೂ ಹೋದವನಲ್ಲ, ಮುಂದೆಯೂ ಕೂಡ ಹೋಗುವುದಿಲ್ಲ. ಆದರೆ ಬಸವಾದಿ ಶರಣರ ಕೆಲಸ ಮಾಡಿದರೆ ಎಲ್ಲವುಗಳು ತಾನೇ ಬರ್ತವಂತ ಅನ್ನೋದಕ್ಕೆ ಸಾಕ್ಷಿ ಅಂದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ 5ನೇ ಸಮ್ಮೇಳನ ಯಾದಗಿರಿಯಲ್ಲಿ ನಡೀತಾ ಇದೆ. ಇದು ರಾಜ್ಯ ಮಟ್ಟದ ಸಮ್ಮೇಳನ. ಈ ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ಈಗಾಗಲೇ ಇಸ್ರೋದ ಕಿರಣ್ ಕುಮಾರ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಸಮ್ಮೇಳನ ನಡೀತು. ಜೊತೆಗೆ ನಾಗಮೋಹನ್ ದಾಸ್ ಅಂತಕ್ಕಂಥ ಹಿರಿಯರು ಮತ್ತು ಸ್ಪಷ್ಟ, ನೇರ, ದಿಟ್ಟಾಗಿರ್ತಕ್ಕಂಥ ನ್ಯಾಯಮೂರ್ತಿಗಳವರು ಅವರಾದರು. ಆಮೇಲೆ ಚಿತ್ರನಟಿ ಉಮಾಶ್ರೀ ಅವರು ಕೂಡ ಆದರು. ನಂತರ ಸತೀಶ್ ಜಾರಕಿಹೊಳಿ, ರಾಜಕಾರಣಿ ಅಲ್ಲದ ರಾಜಕಾರಣಿ, ಅಪರೂಪ ರಾಜಕಾರಣಿಯಾಗಿದ್ದು ಕೂಡ ಸಾಮಾಜಿಕ ಒಂದು ಜವಾಬ್ದಾರಿ ಇಟ್ಕೊಂಡು ಎಲ್ಲಿ ಶೋಷಣೆ ಇದೆ, ಎಲ್ಲಿ ಅನ್ಯಾಯ ಇದೆ, ಎಲ್ಲಿ ಅತ್ಯಾಚಾರ ಇದೆ ಅವುಗಳ ಪರವಾಗಿ ಮಾತನಾಡ್ತಕ್ಕಂಥ, ಮೌಢ್ಯವನ್ನು ಸಂಪೂರ್ಣವಾಗಿ ಧಿಕ್ಕರಿಸ್ತಕ್ಕಂಥ ಒಂದು ಮನಸ್ಥಿತಿಯಲ್ಲಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಲಿಂಗಸೂರಿನ ಸಮ್ಮೇಳನಕ್ಕೆ ರಾಜ್ಯದ ಅಧ್ಯಕ್ಷರಾಗಿ, ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದರು. ಈಗ ಯಾದಗಿರಿಯಲ್ಲಿ ನಡೀತಕ್ಕಂಥ ಇದೇ ಡಿಸೆಂಬರ್ನ 28, 29, 30 ಈ ಕಾರ್ಯಕ್ರಮಕ್ಕೆ ಸರ್ವಾಧ್ಯಕ್ಷನಾಗಿ ನನ್ನನ್ನು ಹುಲಿಕೆಲ್ ನಟರಾಜ್ ಮತ್ತು ಅವರ ಸಂಘಟನೆಯ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಸಂಪೂರ್ಣವಾಗಿ ಧಿಕ್ಕರಿಸ್ತಕ್ಕಂಥ ಒಂದು ಮನಸ್ಥಿತಿಯಲ್ಲಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಲಿಂಗಸೂರಿನ ಸಮ್ಮೇಳನಕ್ಕೆ ರಾಜ್ಯದ ಅಧ್ಯಕ್ಷರಾಗಿ, ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದರು. ಈಗ ಯಾದಗಿರಿಯಲ್ಲಿ ನಡೀತಕ್ಕಂಥ ಇದೇ ಡಿಸೆಂಬರ್ನ 28, 29, 30 ಈ ಕಾರ್ಯಕ್ರಮಕ್ಕೆ ಸರ್ವಾಧ್ಯಕ್ಷನಾಗಿ ನನ್ನನ್ನು ಹುಲಿಕೆಲ್ ನಟರಾಜ್ ಮತ್ತು ಅವರ ಸಂಘಟನೆಯ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಹಾಗೆ ನಮ್ಮ ಯಾದಗಿರಿ ಜಿಲ್ಲೆಯ ಈ ಸಂಘಟನೆಯ ಗೌರವ ಅಧ್ಯಕ್ಷರಾದಂಥ ಪೂಜ್ಯ ಶ್ರೀ ಗುರುಮುಖರಾದ ಶಾಂತವೀರ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಹಾಗೂ ಅತ್ಯಂತ ಆತ್ಮೀಯನಾಗಿರ್ತಕ್ಕಂಥ ಗುಂಡಪ್ಪ ಕಲಬುರ್ಗಿ, SS ನಾಯಕ್, ಭೀಮರಾಯ ಲಿಂಗೇರಿ, ಇಂದುಧರ್ ಸಿನ್ನೂರ್ ಇತ್ಯಾದಿ ಜನಗಳೇನದಾರಲ್ಲ, ಇವರೆಲ್ಲರ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾನು ಪಾತ್ರನಾಗಿದ್ದರಿಂದ ಸಹಜವಾಗಿಯೇ ಅವರು, ನಿನಗೆ ಆ ಅರ್ಹತೆ ಇದೆ, ನೀನೇ ಈ ಜಿಲ್ಲೆಯಲ್ಲಿ ಈ ಸಮ್ಮೇಳನದ ಅಧ್ಯಕ್ಷನಾಗಬೇಕು ಅಂತ ನನ್ನಲ್ಲಿ ಕೇಳಿಕೊಂಡ್ರು. ಆರಂಭದ ದಿನಗಳಲ್ಲಿ ನಾನು ಅವ್ರಿಗೆ ಹೇಳಿದೆ, ನನ್ನ ಈ ಸಮ್ಮೇಳನದ ಅಧ್ಯಕ್ಷನಾಗಿ ಮಾಡುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾನು ಈ ಸಮ್ಮೇಳನ ಅಧ್ಯಕ್ಷ ಆದ್ರೇನು ಬಿಟ್ರೇನು ಆ ಕೆಲಸಗಳನ್ನು ನಿರಂತರವಾಗಿ ಮಾಡ್ಕೊಂತ ಹೋಗ್ತಾ ಇದ್ದೀನಿ. ಇನ್ನೊಬ್ರು ಯಾರಾದ್ರೂ ಸಮ್ಮೇಳನ ಅಧ್ಯಕ್ಷನ ಮಾಡ್ರಿ, ಅವ್ರ ಜೊತೆಗೆ ನಾನು ಕೂಡ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಅವರು ನಮಗೆ ಇಂಥದ್ದಕ್ಕೆ ಸಹಕಾರ ಕೊಡ್ಲಿಕ್ಕೆ ಮತ್ತೊಬ್ಬರು ನಮಗೆ ಜೊತೆ ಆಗ್ತಾರೆ ಅಂತಕ್ಕಂಥ ಮಾತುಗಳನ್ನು ನಾನು ಹೇಳಿದೆ. ಅವ್ರನ್ನ ತಿರಸ್ಕರಿಸಬೇಕು, ಅವ್ರ ಮಾತುಗಳನ್ನ ನಿರಾಕರಣೆ ಮಾಡ್ಬೇಕನ್ನುವ ಅತಟುತನ ನನ್ನಲ್ಲಿಲ್ಲ. ಆದ್ರೆ ಈ ಪ್ರಶಸ್ತಿ ಇನ್ನೊಬ್ಬರಿಗೆ ಸಿಕ್ಕರೆ ಆ ಪ್ರಶಸ್ತಿಯ ಕಾರಣಕ್ಕಾಗಿ ಆದ್ರೂ ಕನಿಷ್ಠ ಪಕ್ಷ ಬಸವಾದಿ ಶರಣರ ಚಿಂತನೆಗಳನ್ನ, ವೈಚಾರಿಕ, ವೈಜ್ಞಾನಿಕ ನಿಲುವುಗಳನ್ನ, ಈ ಆಗಲೇ ಜನಮಾನಸದಲ್ಲಿ ಬರತಕ್ಕಂಥ ಮೌಢ್ಯ, ಕಂದಾಚಾರ, ಧರ್ಮದ ಬಗ್ಗಿನ ತಪ್ಪು ತಿಳುವಳಿಕೆಗಳಿವೆಯಲ್ವ, ಮತ್ತು ಈ ಧರ್ಮನೇ ಹೇಳ್ತದೆ ಅಂತ ಹೇಳ್ತಕ್ಕಂಥ ಕೆಲವು ಪಟ್ಟಭದ್ರಿದ್ದಾರಲ್ಲ, ಅವರ ಎಲ್ಲ ಕಣ್ಮುಸುಗೆ ಏನಿದೆಯಲ್ಲ ಅದು ಬಟ್ಟ ಬೈಲು ಆಗ್ತದೆ ಅನ್ನುವ ಒಂದು ಕಾರಣಕ್ಕಾಗಿ ಅದನ್ನು ಹೇಳಿದೆ. ನಾವು ನೀವು ಎಲ್ಲ ಬಲ್ಲಂತೆ ಹುಲಿಕೆಲ್ ನಟರಾಜ್ ಅವರು ಈಗಾಗಲೇ ರಾಷ್ಟ್ರದ ತುಂಬ ಹೆಸರಾದಂಥವರು. ಅವರು ತಮ್ಮ ಪವಾಡ ಅನಾವರಣ ಕಾರ್ಯಕ್ರಮದ ಮೂಲಕ ಎಲ್ಲವನ್ನೂ ಎಲ್ಲ ಜನಗಳ ಅಟಾಟೋಪ ಅಥವಾ ಅವರ ಮುಖವಾಡಗಳನ್ನು ಕಳಿಸಿಟ್ಟವರು. ದೇವರು ಮೈಮೇಲೆ ಬರುತ್ತವೆ ಅಂತ ನಮ್ಮ ಭಾಗದಲ್ಲಂತೂ ಇದು ವಿಪರೀತ. ಇತ್ತೀಚೆಗೆ ಮುತ್ಯಗಳು ಬೇರೆ ಕಾಣಿಸಿಕೊಂಡಿದ್ದಾರೆ, ಕೆಲವು ಮುಲ್ಲಾಗಳು ಕೂಡ ಕಾಣಿಸಿಕೊಂಡಿದ್ದಾರೆ. ಇಲ್ಲಿ ಎಷ್ಟು ವಿಪರೀತಕ್ಕೆ ಹೋಗಿದೆ ಅಂದ್ರೆ, ಕೆಲವು ಮುಲ್ಲಾಗಳು ಕೆಲವು ರೋಗಗಳಿಗೆ ಔಷಧಿ ಕೂಡ ಕೊಡ್ತಾ ಇದ್ದಾರೆ. ಇದು ವೈಜ್ಞಾನಿಕವಾಗಿ ಕೂಡ ಈ ಸತ್ಯ ಇಲ್ಲದ ಅಸತ್ಯ ಸಂಗತಿಗಳಿಗೆ ಜನ ಹೊರಟಿದ್ದಾರಲ್ಲ. ನಿಜಕ್ಕೂ ನಮ್ಮ ಭಾಗ ಕಲ್ಯಾಣ ಕರ್ನಾಟಕ, ಎಲ್ಲಿ ಬಸವಣ್ಣ ನಡೆದು ಹಾಡಿದವರು, ಇಲ್ಲಿ ಸೂಫಿ ಸಂತರು ಜನಿಸಿದ್ರು, ಎಲ್ಲಿ ಕಡ್ಕೊಳ್ಳ ಮಡಿಯೊಳಪ್ಪಂಥ ಪ್ರಕಾಂಡ ಪಂಡಿತರು, ಜ್ಞಾನಿಗಳು, ಅನುಭಾವಿಗಳು ಈ ಭಾಗದಾಗ ಆಗಿ ಹೋದ್ರು.
ಅದೇ ಭಾಗದಲ್ಲೇ ಇದೆಲ್ಲ ನಡೀತಾ ಇರೋದು ನಿಜಕ್ಕೂ ಖೇದದ ಸಂಗತಿ. ಪವಾಡಗಳು ಮಾಡ್ತೇವೆ ಅಂತ ಹೇಳ್ತಾರಲ್ಲ, ಈ ಪವಾಡಗಳ ಹಿಂದೆ ಏನಿದೆ ಮ್ಯಾಜಿಕ್ ಅಂತ ಅನ್ನೋದನ್ನ ಹುಲಿಕೆಲ್ ನಟರಾಜ್ ಅವರು ಈಗಾಗಲೇ ರಾಜ್ಯದ ತುಂಬೆಲ್ಲ ಒಂದು ರೀತಿ ಪಾದರಸದ ರೀತಿಯಲ್ಲಿ ಓಡಾಡಿ ಜನರನ್ನ ಜಾಗೃತಗೊಳಿಸಿದ್ದಾರೆ. ನೋಡಿ, ಗಾಜಾದ್ರೆ ಯಾರ ತುಳಿಲಿಕ್ಕೆ ಸಾಧ್ಯನಾ? ಆದ್ರೆ ತುಳಿಬಹುದು. ಯಾರಾದ್ರೂ ಮುಳ್ಳು ಕಂಟಿ ಮೇಲೆ ಮಲಗಬಹುದಾ? ಮಲಗಬಹುದು. ಆಮೇಲೆ ಯಾರಾದ್ರೂ ಕೆಂಡದ ಉಂಡೆಗಳನ್ನು ಬಾಯಲ್ಲಿ ಇಟ್ಕೊಳ್ಬೋದಾ? ಇಟ್ಕೊಳ್ಬಹುದು. ಕೆಂಡದ ಮೇಲೆ ನಡಿಬಹುದಾ? ನಡಿಬಹುದು. ಅವೆಲ್ಲವುಗಳಿಗೆ ಮತ್ತೆ ನೀವು ಕಾಯಿ ಮೂಲಕ ಕಾಯಿ ಒಳಗಡೆ ನೀವು ಹೂಗಳನ್ನ ಪತ್ರಿಗಳನ್ನು ತರಿಸ್ಬೋದಾ? ತರಿಸ್ಬೋದು. ಖಾಲಿ ಚೆಂಬಿನಿಂದ ನೀರನ್ನು ಸುರಿಸ್ಬೋದಾ? ಸುರಿಸ್ಬೋದು. ಅದೇ ಖಾಲಿ ಚೆಂಬಿನಿಂದ ನಿಮಗೆ ವಿಭೂತಿಯನ್ನು ಕೊಡ್ಬೋದಾ? ಕೊಡ್ಬೋದು. ಏನಿಲ್ಲ, ಬರಿಗೆಯ ಮೂಲಕ ನಿಮಗೆ ಚೈನ್ ಅನ್ನು ಕೊಡ್ಬೋದಾ? ಲಾಕೆಟ್ ಅನ್ನು ಕೊಡ್ಬೋದಾ? ಕೊಡ್ಬೋದು. ಎಲ್ಲ ಟ್ರಿಕ್ಸ್ ಇವೆಲ್ಲ. ಈ ಟ್ರಿಕ್ಸ್ ಹಿಂದಿನ ಸತ್ಯವನ್ನ ಅನಾವರಣಗೊಳಿಸಿದವರು ಹುಲಿಕೆಲ್ ನಟರಾಜ್. ನನಗೆ ಅವರು ಈ ಸಮ್ಮೇಳನದ ಅಧ್ಯಕ್ಷತೆಯನ್ನ ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ನಾನು ಅಂತ ಏನು ದೊಡ್ಡ ಸಾಧನೆ ಮಾಡಿದವನಲ್ಲ. ನನ್ನ ಕೆಲಸಗಳನ್ನು ನಾನು ಮಾಡಿಕೊಂಡು ಹೋದವನು. ಪತ್ರಿಕೆಗಳಿಗೆ ನಿರಂತರವಾಗಿ ಬರೆದವನು. ನಮ್ಮ ಅಗ್ನಿ ಅಂಕುರ, ಬಸವ ಮಾರ್ಗ, ಜೊತೆಗೆ ಪ್ರಪಂಚ ಪತ್ರಿಕೆ, ವಿಶ್ವವಾಣಿ, ಗೌರಿ ಲಂಕೇಶ್ ಅಂತ ಪತ್ರಿಕೆಗಳಿಗೆ ಸುಮಾರು ವರ್ಷಗಳಿಂದ ಬರಿತಾ ಬಂದಿದ್ದೆ. ಇದುವರೆಗೆ ಸುಮಾರು ಒಂದು 25-30 ಪುಸ್ತಕಗಳನ್ನ ಬರೆದಿದ್ದೇನೆ. ಜೊತೆಗೆ ಆ ಎಲ್ಲ ಪುಸ್ತಕಗಳು ಬರಿಬೇಕಂತ ಕುಂತು ಬರೆದಂಥ ಪುಸ್ತಕಗಳಲ್ಲ. ಕಾಲಕ್ಕೆ ಸಂಬಂಧಿಸಿದಂಥ ಘಟನೆಗಳು ಇದೆಯಲ್ಲ, ವ್ಯಕ್ತಿಗಳಿದೆಯಲ್ಲ, ಅವರು ನನ್ನ ಮೇಲೆ ಬೀರಿದಂಥ ಪ್ರಭಾವಗಳಿಗೆ ಒಳಗಾಗಿ ಮತ್ತು ಅವರ ಒಳ್ಳೆತನವನ್ನ ಮತ್ತು ಜೊತೆಗೆ ಅವರ ಕೆಟ್ಟ ದುಷ್ಟ ಮುಖಗಳನ್ನು ಕೂಡ ಅನಾವರಣಗೊಳಿಸಿದವನು. ಮಠದೊಳಗಿನ ಬಾವುಗಳು ಅಂತ ಪುಸ್ತಕ ಬಹುಶಃ ಈಗ ಪ್ರಿಂಟ್ ಆಗಿಬಿಟ್ರೆ ನನ್ನನ್ನು ಕಾಯಮಾಗಿ ಜೈಲಿನಲ್ಲಿರ್ತಕ್ಕಂಥ ವ್ಯವಸ್ಥೆ ಇವತ್ತು ಹುಟ್ಟಿಕೊಂಡಿದೆ. ಹಾಗಾಗ್ಬಹುದು, ನನಗನ್ನಿಸ್ತಾ ಇದೆ. ಆಮೇಲೆ ಮಠದ ಗೂಳಿಗಳು, ಬಹುಶಃ ಗೂಳಿಗಳು ಸಾಮಾಜಿಕವಾಗಿ ಎಷ್ಟಿದೆಯೋ ಗೊತ್ತಿಲ್ಲ. ಬಹುತೇಕ ಮಠಗಳಲ್ಲಿ ಗೂಳಿಗಳಿದ್ದಾವೆ. ಅಷ್ಟು ಹತ್ತಿರಿಂದ ನೋಡಿದಂಥವನು ನಾನು. ಅವ್ರಿಗೆ ತಲೆಯಲ್ಲಿ, ಎಲ್ಲರ ತಲೆಯಲ್ಲಿ ಮಿದುಳಿರುತ್ತದೆ, ಬಹುತೇಕರ ತಲೆಯಲ್ಲಿ ಸೆಗಣಿನೇ ಇದೆ. ಹಾಗಂತ ಎಲ್ಲ ಮಠಗಳನ್ನು ನಾನು ತಿರಸ್ಕಾರ ಮಾಡ್ತಾ ಇಲ್ಲ. ಬಹುತೇಕ ಮಠಗಳಲ್ಲಿ ಅಂಥವರೇ ಜಾಸ್ತಿ ಆಗಿದ್ದಾರೆ. ಎಲ್ಲೋ 4-8 ಮಠಗಳು, 18 ಮಠಗಳು ಒಳ್ಳೆ ಕೆಲಸಗಳನ್ನ ಮಾಡ್ತಿರ್ಬೋದು. 18 ಮಠಗಳು ಒಳ್ಳೆ ಕೆಲಸ ಮಾಡ್ತಿದ್ದಾವೆ. ಆದರೆ 100 ಇರತಕ್ಕಂಥ ಮಠಗಳಿವೆಲ್ಲ ಬಹುತೇಕವಾಗಿ ದಂಡಪಿಂಡಗಳು, ಉಂಡು ಮಲಗಿದವರು ಅಂತ ಕೆಲವರು ಕರೀತಾರೆ ಅವ್ರ. ನಾನು ಅದನ್ನು ಕರೀಲಿಕ್ಕೆ ಇಚ್ಛೆ ಪಡೋದಿಲ್ಲ. ಬರೀ ಉಂಡು ಮಲಗಿಲ್ಲ ಮಾರಾಯರೇ, ಅವರು ಉಂಡುಂಡು ಮಲಗಿದ್ದಾರೆ. ಉಂಡುಂಡು ಮಲಗಿರುವ ಮಠಾಧೀಶರ ಕುರಿತು ಸಾಕಷ್ಟು ಬಗೆಯ ಪ್ರಚಾರವನ್ನ, ಜೊತೆಗೆ ಅವರ ಅನೀತಿಯ ಅಧಾರ್ಮಿಕ ನೀತಿಗಳನ್ನ ಖಂಡ ತುಂಡವಾಗಿ ನಾನು ಪತ್ರಿಕೆಯ ಮೂಲಕ, ಬರವಣಿಗೆ ಮೂಲಕ ಈಗಾಗಲೇ ಮಾಡಿದ್ದೇನೆ ಅಂತ ನಾನು ಭಾವಿಸಿದ್ದೇನೆ. ಜೊತೆಗೆ ಜರತಾರಿ ಜಗದ್ಗುರು ಅಂತ ಡಾಕ್ಟರ್ ಬಸವರಾಜ ಕಟ್ಟಿಮನಿಯವರು ಬಹಳ ವರ್ಷಗಳ ಹಿಂದಲೇ ಬರೆದಿದ್ರು. ಆ ಜರತಾರಿ ಪುರುಷ ಯಾರಂತ ನನಗೆ ಆಮೇಲೆ ಗೊತ್ತಾಯ್ತು, ಆ ಮತ್ತು ಬೇರೆ. ಆದರೆ ಕಟ್ಟಿಮನಿಯವರು ಇವತ್ತಿನ ಈ ಮಠಗಳ ವ್ಯವಸ್ಥೆ, ಮಠೀಯ ವ್ಯವಸ್ಥೆ, ಮಠದ ಸ್ವಾಮೀಜಿಗಳು, ಈ ಬಾನಗಡಿಗಳು ನೋಡಿದ್ರೆ ಈ ಜರತಾರಿ ಜಗದ್ಗುರುಗಳು ಕೇವಲ ಒಂದು ಮಠಕ್ಕೆ ಮಾತ್ರ ಸೀಮಿತ ಮಾಡ್ತಿರ್ಲಿಲ್ಲವು. ಅವರು ಎಲ್ಲ ಕಡೆ ಹೇಗೆ ರಿಂಗುಣಗೊಳ್ತಾರೆ ಅಂತ ಅನ್ನೋದನ್ನ ಅವ್ರು ಹೇಳ್ತಾ ಇದ್ರು. ಇದೆಲ್ಲ ಇರ್ಲಿ, ಒಂದ್ ಕಡೆ ಇರ್ಲಿ. ಈ ಕಾರ್ಯಕ್ರಮದಲ್ಲಿ ಇಸ್ರೋದ ಸಹಕಾರದಲ್ಲಿ ನಡೀತಿರೋದ್ರಿಂದ ಸಹಜವಾಗಿಯೇ ಯಾದಗಿರಿಯಲ್ಲಿ ನೆಹರು ತಾರಾಲಯ ಬರ್ತದೆ, ಭಾರತದ ವಾಯುಪಡೆ ಕೂಡ ಇಲ್ಲಿ ಬರ್ತದೆ, ವಿಶ್ವೇಶ್ವರ ಕೈಗಾರಿಕಾ ಮತ್ತು ತಾಂತ್ರಿಕ ಮ್ಯೂಸಿಯಂ, ಮೊಬೈಲ್ ಪ್ಲಾಂಟೋರಿಯಂ, ಸ್ಟೆಪ್ಸ್ ನ್ಯಾಷನಲ್ ಏರೋನಾಟಿಕಲ್ಸ್ ಲ್ಯಾಬೊರೇಟರಿ, DRDO, CFTR ಇತ್ಯಾದಿ ಸಂಸ್ಥೆಗಳು ಕೂಡ ಇಲ್ಲಿ ಬರೋದ್ರಿಂದ ಮಕ್ಕಳು ಇಲ್ಲಿಗೆ ಬರೋದು ಅಗತ್ಯ ಇದೆ. ಅವರಿಗೆ ನೆಹರು ತಾರಾಲಯದ ಮೂಲಕ ಈ ನಭೋಮಂಡಲದಲ್ಲಿ ನಡೀತಕ್ಕಂಥ ವಿಸ್ಮಯಗಳನ್ನ ವಾಹನದಲ್ಲಿ ಕುಳಿತು ನೋಡ್ತಕ್ಕಂಥ ಒಂದು ಅವಕಾಶ ಸಿಗಲಿದೆ. ಮೊಬೈಲು ಇವತ್ತೇನು ಬಂದಿಲ್ಲ, ಅಲ್ಲಿಂದ ಆರಂಭದಿಂದ ಇಲ್ಲಿವರೆಗೂ ಯಾವ ರೀತಿ ಮೊಬೈಲ್ ಬೆಳಕೆ ಬಂತು ಅಂತ ಅನ್ನೋದನ್ನ ಪ್ರಾತ್ಯಕ್ಷಿತೆಯ ಮೂಲಕ, ವಸ್ತು ಪ್ರದರ್ಶನದ ಮೂಲಕ ನಮಗೆ ತೋರಿಸಿಕೊಡಲಿದ್ದಾರೆ. ಇದೊಂದು ವೈಜ್ಞಾನಿಕ ಸಮ್ಮೇಳನ. ವೈಜ್ಞಾನಿಕ ಸಮ್ಮೇಳನದಲ್ಲಿ ಶರಣಬಸಪ್ಪ ಗೌಡ ದಷ್ಟಪುರ ಅವರು ಈ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ. ಜೊತೆಗೆ ಈ ನಾಡಿನ ಪ್ರಖ್ಯಾತ ರಾಜಕಾರಣಿಯಾದಂಥ ಸತೀಶ್ ಜಾರಕಿಹೊಳಿ ಅವರು ಕೂಡ ಇಲ್ಲಿರಲಿದ್ದಾರೆ. ಸಹಜವಾಗಿ ಈ ಕಾರ್ಯಕ್ರಮದಲ್ಲಿ ಚಿಗರಳ್ಳಿಯ ಪೂಜ್ಯ ಶ್ರೀ ಸಿದ್ದಬಸವ ಕಬೀರಾನಂದ ಸ್ವಾಮಿಗಳು ಇರ್ತಾರೆ. ಆಮೇಲೆ ನಮ್ಮೆಲ್ಲರಿಗೂ ಪ್ರಜ್ಞೆಯನ್ನುಂಟು ಮಾಡಿದಂಥ, ಎಲ್ಲ ಕಡೆಗೂ ಬಸವ ತತ್ವದ ಬೀಜವನ್ನು ಬಿತ್ತಿದಂಥ
ನಮ್ಮ ನಿಷ್ಕಲ ಮಠದ ನಿಜಗುಣ ಸ್ವಾಮಿಗಳು ಕೂಡ ಇರ್ತಾರೆ. ನಮ್ಮವರಾದಂತಹ ಚನ್ನರೆಡ್ಡಿ ಪಾಟೀಲ್ರು, ಬೋಸರಾಜ್ ಸಚಿವ ಬೋಸರಾಜ್ ಅವರು, ಶರಣಗೌಡ ಕಂದಕೂರ್ ಅವರು, ರಾಜ ವೇಣುಗೋಪಾಲ್ ನಾಯಕ್, ರಾಧಾಕೃಷ್ಣ ದೊಡ್ಡಮನಿ ಇತ್ಯಾದಿ ಜನಗಳು ಕೂಡ ಸಂವಿಧಾನ ಸಭೆ ದಿನ ಅನ್ನುವ ವಿಷಯದ ಕುರಿತು ಸುಧೀರ್ ಮನೋಳ್ಳಿ ಖ್ಯಾತ ವಕೀಲರು ಆ ವಿಷಯದ ಬಗ್ಗೆ ಮಂಡನೆ ಮಾಡಲಿದ್ದಾರೆ. ಆಮೇಲೆ ಕಂದಾಚಾರದ ಸುಳಿಗಳಿಗೆ ನಾವಾಗಲೇ ಸಿಲುಕಿಬಿಟ್ಟಿದ್ದೇವೆ. ಎ.ಬಿ. ರಾಮಚಂದ್ರಪ್ಪನವರು ಈ ಕುರಿತು ಮಾತನಾಡ್ತಾರೆ. ನನ್ನ ಜೊತೆಗೆ ಕೆಲವರು ಸಂವಾದ ಕೂಡ ಇದೆ. ಚಿರಂಜೀವಿ ರೋಡ್ಕರು, ಭಾಗ್ಯವತಿ ಅಮರೇಶ್ವರ, ಶಿವಣ್ಣ ಇಜೇರಿ, ಮಂಜುನಾಥ್ ಸ್ವಾಮಿ, ಕಮಲಾ ಇಂದುಧರ್ ಸಿನ್ನೂರು, ಗೋಪಾಲ್ ಕೃಷ್ಣ, ವಿಶ್ವನಾಥ್ ಗೊಂದಡಿಗಿ, ಸಂಗಮೇಶ್ ಹಚ್ಚಡ ಇತ್ಯಾದಿ ಜನಗಳು ಕೂಡ ಇಲ್ಲಿ ಬರ್ತಾರೆ. ಜೊತೆಗೆ ಇನ್ನೊಂದು ವಿಶೇಷ ಅಂದ್ರೆ ಮೌಢ್ಯತೆಯ ಮಾರಿಯ ಹೊರದೂಡಲು ಬನ್ನಿ ಅಂತಕ್ಕಂಥ ಕುವೆಂಪು ಅವರ ಸಾಲುಗಳನ್ನು ಇಟ್ಕೊಂಡು ಪ್ರೊಫೆಸರ್ ಶಿವಗಂಗಮ್ಮ ರುಮ ಕೇಂದ್ರೀಯ ವಿಶ್ವವಿದ್ಯಾಲಯದವರು ಅವರು ಕೂಡ ಇದರಲ್ಲಿ ಭಾಗವಹಿಸಿ ತಮ್ಮ ವಿಷಯವನ್ನು ಮಂಡಿಸಲಿದ್ದಾರೆ. ಏನು ಮಾಡಿ ಏನು ಬಂತಣ್ಣ ಅಂತಕ್ಕಂಥ ರೈತರ ಬಗ್ಗೆ ಕೂಡ ವೀರಸಂಗಪ್ಪ ಹಗರಟ್ಟಿಗೆ ಅವರು ಮಾತನಾಡಲಿದ್ದಾರೆ. ಆಮೇಲೆ AI ಏನು ಮಾಯವೋ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎಂಥ ಮಾಯದ ಜಾಲ ಇದೆ ಅನ್ನೋದ್ರ ಬಗ್ಗೆ DM ಸುರೇಶ್ ಅವರು ಕೂಡ ಮಾತನಾಡಲಿದ್ದಾರೆ. ಸುಮಾರು 28ರಿಂದ 29 ಮತ್ತು 30 3 ದಿನಗಳ ಕಾಲ ಯಾದಗಿರಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ನಡೀತಿದೆ. ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಇಡೀ ರಾಜ್ಯದ ಮೂಲೆಗಳಿಂದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು, ಜೊತೆಗೆ ಸಾಹಿತ್ಯ ಆಸಕ್ತರು, ವಿಜ್ಞಾನವನ್ನ ಬಲ್ಲಂತವರು, ವಿಜ್ಞಾನಿಗಳು ಬರ್ತಾರೆ. ಇಲ್ಲೇ ಒಂದೆರಡು ಪ್ರಶಸ್ತಿಗಳನ್ನು ಕೂಡ ಅವರಿಗೆ ಕೊಟ್ಟು ಗೌರವಿಸಲಾಗ್ತದೆ. ಈ ಕಾರ್ಯಕ್ರಮದಲ್ಲಿ ಸಹಜವಾಗಿ SR ಪಾಟೀಲ್ ಅವರು ಬರ್ತಾರೆ. ಇಲ್ಲಿ ಸಂತೋಷ್ ಲಾಡ್ ಅವರು ಬರ್ತಾರೆ, ಈಶ್ವರ್ ಖಂಡ್ರೆ ಅವರು ಬರ್ತಾರೆ, ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವರು ಇರ್ತಾರೆ. ಇವರ ಮಾತುಗಳನ್ನ ಕೇಳೋದು ತುಂಬಾ ಅವಶ್ಯ ಇದೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಜ್ಞಾನಪ್ರಕಾಶ ಸ್ವಾಮೀಜಿ ಊರ್ಲಿಂಗ ಪೆದ್ದಿಮಠ, ನಮ್ಗೊತ್ತು ಬಸವ ತತ್ವ ಮತ್ತು ಅಂಬೇಡ್ಕರ್ ವಾದವನ್ನ ಜೊತೆಗೆ ತೆಗೆದುಕೊಂಡು ಹೊರಟವರು ಅವರು. ಅವರ ಮಾತುಗಳು ತುಂಬಾ ಹಾರ್ಡ್ ಆಗಿರ್ತವೆ, ಆದರೆ ಹೃದಯ ಆಗಲ್ಲ. ಹೃದಯ ಬೆಲ್ಲ ಇದೆ, ಅದು ಸಮೀಪ ಹೋದವರಿಗೆ ಮಾತ್ರ ಗೊತ್ತಿರ್ತದೆ. ಅವರ ವಿಶೇಷವಾದಂಥ ಮಾತುಗಳು ಕೂಡ ನಾವ್ಯಾರು ಕಳ್ಕೊಳ್ಬಾರ್ದಾಗಿ ನನ್ನ ವಿನಂತಿಗಳಿವೆ. ಸಹಜವಾಗಿ ಶರಣಪ್ರಕಾಶ್ ಪಾಟೀಲ್ರು ವೈದ್ಯಕೀಯ ಸಚಿವರು ಅವರು ಬರ್ತಾರೆ, ಅರಣ್ಯ ಸಚಿವರು ಇರ್ತಾರೆ, ಜೇವರ್ಗಿ ತಾಲೂಕಿನ ಶಾಸಕರಾದಂಥ ಅಜಯ್ ಸಿಂಗ್ ಅವರು ಕೂಡ ಇಲ್ಲಿರ್ತಾರೆ, ಬಾಬುರಾವ್ ಚಿಂಚನ್ಸೂರು ಬರ್ತಾರೆ, ಜೊತೆಗೆ ನಮ್ಮ ಶರಣಪ್ಪ ಸಲಾಪುರ ಅವರು ಇರಲೇಬೇಕಲ್ಲ. ಅವರು ನಿಜಕ್ಕೂ ಹೋರಾಟದ ಹಾದಿಯಿಂದ ಬಂದವರು, ಹೋರಾಟವೇ ಜೀವನ ಅಂತ ಅವರು ನಂಬಿದವರು, ಅವರು ಇರಲೇಬೇಕಲ್ಲ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಬೇಕು. ಇದು ಈ ಕಾರ್ಯಕ್ರಮ ಕೇವಲ ವೈಜ್ಞಾನಿಕ ಸಂಘಟನೆ ಮಾತ್ರ ಅಲ್ಲ, ಮಾನವ ಬಂಧುತ್ವ ವೇದಿಕೆ ಕೂಡ ಇದ್ರ ಜೊತೆಗೆ ಸಹಯೋಗ ಹೊಂದಿದೆ. ಕರ್ನಾಟಕ ಸರ್ಕಾರವು ಕೂಡ ಈ ಸಂಘಟನೆಗೆ ಅಥವಾ ಈ ವೈಜ್ಞಾನಿಕ ಮನೋಭಾವ ಬಿತ್ತೋದಕ್ಕೆ ಆ ಸರ್ಕಾರ ಕೂಡ ಪ್ರತಿ ವರ್ಷ ನೆರವು ಕೊಡ್ತಾ ಬಂದಿದೆ. ಈ ನೆರವಿನಲ್ಲಿ ಸಾರ್ವಜನಿಕರ ಪಾಲು ಇದೆ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಗೌರವಪೂರ್ವಕ ವಿನಂತಿಗಳನ್ನು ನಾನು ಮಾಡಿಕೊಳ್ತೇನೆ. ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.